ಇವತ್ತಿನ ವೆಲ್ಕಮ್ ಟು ದಕ್ಷಗೌಡ ಚಾನಲ್. ನಿಮ್ಮೆಲ್ಲರಿಗೂ ನನ್ನ ಕಡೆಯಿಂದ ಲೋಡ್ಸ್ ಆಫ್ ಪ್ರೀತಿ. ಸೊ ಗೈಸ್, ಇವತ್ತು ಬೆಳಗ್ಗೆನೆ ಎದ್ದು ಇಡೀ ದಿನಕ್ಕೆ ಮೀಲ್ ಪ್ರಿಪ್ ಮಾಡ್ಬೋಣ ಅಂತ ಡಿಸೈಡ್ ಆಗ್ಬಿಟ್ಟಿದ್ದೀನಿ. ಸೊ ಆಲ್ರೆಡಿ ನನ್ನ ಹತ್ರ ಚಿಕನ್ ಮ್ಯಾರಿನೇಟ್ ಮಾಡಿರೋದಿದೆ, ತೈ ಪೀಸ್ ಆಯಿತಾ. ಸೊ ಇದೊಂಥರ ಹೊಸ್ದಾಗಿ ಟ್ರೈ ಮಾಡಿದ್ದು. ನಾನು ಚಿಕನ್ ತೈ ಪೀಸ್ ಯಾವಾಗ್ಲೂ ಈ ವ್ಲಾಗ್ಸಲ್ಲಿ ನೋಡುವೆ ಚಿಕನ್ ತೈ ಪೀಸ್ ತರಿಸ್ತಾರೆ ಅಂತ, ಬಟ್ ಅದು ಹೇಗೆ ಕೊಡ್ತಾರೆ ಏನು ಅಂತ ಗೊತ್ತಿರಲಿಲ್ಲ, ಅದಕ್ಕೆ ಟ್ರೈ ಮಾಡೋಕ್ಕೆ ಹೋಗಿರಲಿಲ್ಲ. ಏನು ಇರುತ್ತೋ ಚೆನ್ನಾಗಿರಲ್ವೋ ಏನೋ ಅಂತ. ಆಮೇಲೆ ಅರ್ಥ ಆಯಿತು. ಸೊ ಚಿಕನ್ ಲೆಗ್ ಪೀಸ್ನ ವೇ ಮಾಡ್ತಾರೆ ಆಯಿತಾ. ನಮ್ಮ ಮನೆ ಹತ್ರ ಇರೋ ವೆಂಡರು ಚಿಕನ್ ಲೆಗ್ ಪೀಸ್ನ ವೇ ಮಾಡ್ತಾರೆ. ವೇ ಮಾಡಿಬಿಟ್ಟು ಈಗ 1 kg ತೈ ಪೀಸ್ ಆರ್ಡ್ರ್ ಮಾಡಿದ್ರೆ ಚಿಕನ್ ಲೆಗ್ ಪೀಸ್ನ ಮಾತ್ರ ತೊಗೊಂಡು 1 kg ಹಾಕ್ತಾರೆ. ಅದು ಹಾಕ್ಬಿಟ್ಟು ಬೋನ್ನ ಸಪ್ರೇಟ್ ಮಾಡಿ ಅವರೇ ನೀಟಾಗಿ ಫ್ಲೆಶ್ನೆಲ್ಲ ಚಾಪ್ ಮಾಡಿ ಕೊಡ್ತಾರೆ. ಎಷ್ಟು ಸಾಫ್ಟಾಗಿ ಎಷ್ಟು ಟೆಂಡರಾಗಿರುತ್ತೆ ಅಂತ ಹೇಳಿದ್ರೆ ಯು ಫೀಲ್ ಲೈಕ್ ಈಟಿಂಗ್ ಸಮ್ ಮೋರ್. ಅಷ್ಟು ಸಾಫ್ಟಾಗಿ ಅಷ್ಟು ಚೆನ್ನಾಗಿರುತ್ತೆ. ಬ್ರೆಸ್ಟ್ ಪೀಸ್ಗಿಂತ ತೈ ಪೀಸ್ ತುಂಬ ಟೇಸ್ಟಿಯಾಗಿರುತ್ತೆ. ಯಾಕಂದರೆ ಸಾಫ್ಟಾಗಿರುತ್ತಲ್ಲ. ಬ್ರೆಸ್ಟ್ ಪೀಸ್ ಒಳ್ಳೆ ರಬ್ಬರ್ ಥರ ಆಗಿಬಿಡುತ್ತೆ, ತಿನ್ನೋಕ್ಕೆ ಆಗಲ್ಲ. ಇರಿ ಟೀ ಇಡ್ತಾ ಮಾತಾಡೋಣ, ಬಿಕಾಸ್ ನನಗೆ ಟೀ ಕುಡಿದೇ ಇದ್ದರೆ ಆಗಲ್ಲ. ಎದ್ದಿದ್ದೀನಿ, ಇನ್ನು ಖಾಲಿ ಹೊಟ್ಟೆಲಿದ್ದೀನಿ. ಸೊ ಟೀ ಇಡ್ತಾ ಮಾತಾಡ್ಬಿಟ್ರೆ ನನಗೂ ಟೈಮ್ ಸೇವ್ ಆಗುತ್ತೆ, ಬಿಕಾಸ್ ನನ್ನ ಮಗಳನ್ನ ಸ್ಕೂಲಿಗೆ ಕಳಿಸ್ಬೇಕಲ್ಲ. ಅವ್ರು ಬೇರೆ ಮೇಡಮ್ ಅವರು ಪಾಸ್ತಾ ಬೇಕು ಅಂತ ನೆನ್ನೆನೂ ಕೇಳಿದ್ರು, ಮಾಡಿಕೊಟ್ಟಿಲ್ಲ. ಇವತ್ತು ಬೇಕು ಅಂತ ಕೇಳಿದ್ದಾರೆ, ಇನ್ನು ಮಾಡಿಕೊಟ್ಟಿಲ್ಲ ಅಂದರೆ ನನ್ನ ತಿನ್ಕೊಂಡ್ಬಿಡ್ತಾರೆ. ಅದಕ್ಕೆ ಈ ಪಾಸ್ತಾನ ಇಟ್ಕೊಂಡಿದ್ದೀನಿ. ಬಟ್ ಏನು ಮಾಡಲಿ, ಪಾಸ್ತಾನ ಅನ್ನೋದೇ ನಂಗೆ ಗೊತ್ತಾಗ್ತಾ ಇಲ್ಲ ಆಯಿತಾ. ಅವಳು ಆಸೆ ಪಟ್ಟು ತಿನ್ನೋದು 4 ಕಾಳು ಅಷ್ಟೇ ಆಯಿತಾ. ಅದಕ್ಕೆ ಅಷ್ಟು ಟಾರ್ಚರ್ ಕೊಡ್ತಾಳೆ. ಸೊ ಇಷ್ಟು ಮಾಡೋಣ ಸುಮ್ಮನೆ. ಓಕೆ, ಇಷ್ಟು ಪಾಸ್ತಾ ಬೇಯಿಸೋಣ. ಅದಕ್ಕೇನು ಒಗ್ಗರಣೆ ಹಾಕಬೇಕಂತನೂ ನಂಗೆ ಗೊತ್ತಿಲ್ಲ. ಪಾಸ್ತಾ ಮಾಡೋಕ್ಕೆ ಬರಲ್ಲ ಅಂತಲ್ಲ, ಪಾಸ್ತಾ ಬೇಜಾನ್ತರ ಮಾಡೋಕ್ಕೆ ಬರುತ್ತೆ ನನಗೆ. ಬಟ್ ಅವಳಿಗೆ ತಿನ್ನೋ ಅಂತ ಫ್ಲೇವರ್ ಮಾಡ್ಕೊಡ್ಬೇಕಲ್ಲ. ಮಾಡಿದ್ಮೇಲೆ ಅವರೇನು ಆರಾಮಾಗಿ ಬೇಡ ಅಂದ್ಬಿಡ್ತಾರೆ. ನನಗೆ ಮಾಡಿಕೊಟ್ಮೇಲೆ ತಿನ್ಕೊಂಬಿಡ್ಬೇಕು, ಅದನ್ನು ಬಿಡಬಾರ್ದು. ಓಕೆ, ಈ ಕಡೆ ನಮ್ಮ ಪಾಸ್ತಾ ಒಂದು ಸ್ವಲ್ಪ ಕುದೀಲಿ. ಪಾಸ್ತಾನ ಬೇಯಿಸ್ಬೇಕಾದ್ರೆ ಯಾವತ್ತೂ 1 ಡ್ರಾಪ್ ಎಣ್ಣೆ, ಒಂಚೂರು ಉಪ್ಪು ಹಾಕಬೇಕು, ಸೊ ದಟ್ ಅದು ಒಂದಕ್ಕೊಂದು ಅಂಟ್ಕೊಳ್ಳಲ್ಲ. ಒಂಚೂರು ಉಪ್ಪು ಹಾಕ್ಬಿಡೋಣ ಪಾಸ್ತಾಗೆ. ತರಾನ್ ಲೆಟ್ಸ್ ಸಿ ಪಾಸ್ತಾ ಹೇಗೆ ಬರತ್ತಂತ. ಒಂಚೂರು ಉಪ್ಪು ಹಾಕಿದ್ದೀನಿ, ಒಂಚೂರು ಎಣ್ಣೆ ಹಾಕಿದ್ದೀನಿ. ಪಾಸ್ತಾ ಕುದೀತಾ ಇರಲಿ. ಈ ಕಡೆ ನಾನು ಟೀ ರೆಡಿ ಮಾಡ್ಕೊತೀನಿ. ಹಾಲು ಸ್ಟೋರ್ ಮಾಡೋಕ್ಕೆ ಅಂತ ಈ ಟ್ರಾನ್ಸ್ಪರೆಂಟ್ ಗ್ಲಾಸ್ ಬಾಟಲ್ಗಳು ಬರುತ್ತಲ್ಲ, ತರಬೇಕು. ಸುಮ್ಮನೆ ಈ ಪ್ಯಾಕೆಟಲ್ಲಿ ರಬ್ಬರ್ ಕಟ್ಟಿ ಸಾಕಾಗಿದೆ. ನಾನು ಫುಲ್ ಹೊಡೆದು ಕಾಯಿಸ್ಬಿಟ್ರೆ ನನ್ನ ಹಸ್ಬೆಂಡು ವೇಸ್ಟ್ ಆಗುತ್ತೆ, ಅದು ಯಾಕೆ ಹಂಗೆ ಓಪನ್ ಮಾಡ್ತೀಯ ಅಂತಾರೆ. ಅವ್ರು ಅದು ಬೇರೆ ಬಿಡೋಲ್ಲ. ಸೊ ನನಗೇನೆಂದರೆ ಹಿಂಗೆ ಪ್ಯಾಕೆಟಲ್ಲಿ ಇಡೋಕ್ಕೆ ಇಷ್ಟನೇ ಆಗಲ್ಲ. ಸೊ ಒಂದು ಹಾಲಿಗೆ ಅಂತಲೇ ಇದು ಇಷ್ಟುದ್ದ ಬಾಟ್ಲು ಬರುತ್ತೆ, ಸಮಥಿಂಗ್ ಲೈಕ್ ದಿಸ್, ಈ ಥರ ಆಯಿತಾ. ಸೊ ಬಟ್ ಇದು ಯಾವುದೋ ಶುಗರ್ ಕೇನ್ ಜ್ಯೂಸ್ದು ಬಾಟಲು ಆಯಿತಾ. ಬಟ್ ದೆನ್ ಹಾಲಿಗೆ ಅಂತಲೇ ಬರ್ತವೆ. ಅಂಥದ್ದು ತರಿಸ್ಕೊಬೇಕು, ಆರ್ಡ್ರ್ ಮಾಡಿಸ್ಕೋಬೇಕು ಅಂತ ಇದ್ದೀನಿ. ಯಾರು ಮಾಡಿಕೊಡ್ತಾರೆ, ನಾನೇ ಮಾಡಬೇಕು, ಆರ್ಡ್ರು ಮಾಡ್ಕೋಬೇಕು. ಓಕೆ, ಸೊ ಒಂದು ಸ್ವಲ್ಪ ಟೀಗೆ ಹಾಲು, ಇದು ನನ್ನ 2 ರೌಂಡ್ಗಾಗುತ್ತೆ. ಸೊ ಜಾಸ್ತಿ ನೀರು ಹಾಕ್ತೀನಿ. ಡೈಲ್ಯೂಟೆಡ್ ಟೀನೇ ನಾನು ಕುಡಿಯೋದು. ಇದು ವೆರಿ ಇಂಪಾರ್ಟೆಂಟ್ ವಿಷಯ ಹೇಳೋದು ಮರ್ತೋಗಿದ್ದೀನಿ. ಹೆಂಗೆ ಮರೆಯೋಕ್ಕೆ ಸಾಧ್ಯ. ಇವತ್ತಿನ ವೆಯ್ಟ್ 74.70. ಓಕೆ, 74.70 ಅಲ್ಲಪ್ಪ, 73.70. ನನಗೇನಾಗಿದೆ ಆ್ಯಕ್ಚುಲಾಗಿ ಏನಾಗಿದೆ ಅಂತ ಹೇಳಿದ್ರೆ, ದಿನ 74 ನೋಡಿ ಫ್ರಸ್ಟ್ರೇಟ್ ಆಗಿಬಿಟ್ಟು ಆಯಿತಾ. ನನಗೆ ಇವಾಗ 73.70 ತೋರಿಸ್ತಾ ಇದ್ರು, ನಾನು 74 ಅಂತಲೇ ಬಾಯಲ್ಲಿ ಬರ್ತಾಯಿದೆ. ಸೊ ಚೆನ್ನಾಗಿ ಜೋರಾಗಿ ಇವಾಗ ಎಕ್ಸ್ಪ್ರೆಸ್ ಮಾಡ್ತೀನಿ. ಇವತ್ತಿನ ವೆಯ್ಟ್ 73.70. ಈಗ ಚೆನ್ನಾಗಿ ಅನಿಸ್ತಾ ಇದೆ. ಬೇಸಿಕಲಿ ನನಗೇನು ವೇಯಿಂಗ್ ಸ್ಕೇಲಲ್ಲಿ ಐ ವಿಲ್ ನಾಟ್ ಬಿ ಡ್ರಿವನ್, ಬಟ್ ಸ್ಟಿಲ್ ಎವ್ರಿ ಸ್ಮಾಲ್ ಥಿಂಗ್ಸ್ ಕೌಂಟ್ ಅಲ್ವಾ. ಇಷ್ಟಿರೋ ಬರೀ ಸಪ್ಪೆ ನಂಬರ್ಗಳು ನೋಡಿ ಬೋರ್ ಆಗಿತ್ತು ನನಗೆ. ಆ್ಯಂಡ್ ಇವಾಗ ಒಂಚೂರು ಚೆನ್ನಾಗಿರೋ ನಂಬರ್ ನೋಡಬೇಕಾದ್ರೆ ವೈ ಶುಡ್ ಐ ನಾಟ್ ಸೆಲೆಬ್ರೇಟ್. ಐ ವಿಲ್ ಸೆಲೆಬ್ರೇಟ್ ಎವ್ರಿ ಸ್ಮಾಲ್ ಥಿಂಗ್. ವೈ ಶುಡ್ ಐ ನಾಟ್ ಸೆಲೆಬ್ರೇಟ್? ಸೊ ಅದಕ್ಕೆ ಅಂದ್ಕೊಂಡೆ, ಓಕೆ ಲೆಟ್ ಮೀ ಸೆಲೆಬ್ರೇಟ್, ಲೆಟ್ ಮೀ ಫೀಲ್ ಹ್ಯಾಪಿ ಆಯಿತಾ. ಇಟ್ ಹಾರ್ಡ್ಲಿ ಮ್ಯಾಟರ್ಸ್ ಬಿಕಾಸ್ 73.70 ವಾಸ್ ನಾಟ್ ಮೈ ಪ್ರೀವಿಯಸ್ ವೇಟ್. ಐ ವಾಸ್ ಇನ್ 68 ಆಯಿತಾ. 68-69 ಈಗ ವೆಯ್ಟ್ ಗೇನ್ ಆಗಿಬಿಟ್ಟು
ಇದಾಗಿದೆ ನನ್ನ ಕರೆಂಟ್ ವೆಯ್ಟ್ 73.70. ಬಟ್ ಸ್ಟಿಲ್ ಐ ಆಮ್ ಹ್ಯಾಪಿ ಬಿಕಾಸ್ ಒನ್ಸ್ ಐಮ್ ಬ್ಯಾಕ್ ಟು ರೋಟೀನ್ ಅಲ್ವಾ. 74.55 ಹೋಗಿತ್ತು ಆ್ಯಂಡ್ ಒಂದ್ಸತಿ 74.70 ನೋಡಿರೋದು ಒಂಟು ಟೆನ್ಷನ್ ಆಗ್ಬಿಡುತ್ತೆ ಅವಾಗಂತೆ. ಇದೇನಪ್ಪ ಆ್ಯಂಡ್ ಸಿ ವೆಯ್ಟ್ ನಂಬರ್ಸ್ಗಿಂತ ನನಗೆ ಬ್ಲೋಟಿಂಗು ಮತ್ತು ಹೆವಿನೆಸ್ ಫೀಲ್ ಆಗ್ತೈತಲ್ಲ ಅದು ನಂಗೆ ಸಖತ್ ಇರಿಟೇಟ್ ಆಗ್ತಾಯಿತ್ತು. ಓಕೆ, ಸೊ ಹಂಗೆಲ್ಲ ಇರಬೇಕಾದ್ರೆ ಬೇಜಾರಾಗಿತ್ತು. ನಾನು ಮೊದಲಿದ್ದ ವೆಯ್ಟಿಗೆ ಬಂದಿಲ್ಲ ಅಂದ್ರೂ, ಬಟ್ ಸ್ಟಿಲ್ ನನಗೆ ಖುಷಿ ಇದೆ. ಯಾಕಂದರೆ ನನ್ನ ಬಾಡಿಯಲ್ಲಿ ನನಗೆ ಒಂಥರ ಲೈಟಾಗಿ ಫೀಲ್ ಆಗ್ತಾಯಿದ್ದಲ್ಲ, ದಟ್ ಈಸ್ ಮೋರ್ ಇಂಪಾರ್ಟೆಂಟ್. ನಿಜ ಹೇಳ್ಬೇಕಂದ್ರೆ ಎಕ್ಸಾಷನ್ನು ಆಗ್ಬಿಟ್ಟಿತ್ತು. ಆ್ಯಂಡ್ ಇನ್ನೊಂದು ಏನಂದರೆ ಬೆಳಿಗ್ಗೆ ಎದ್ದ ತಕ್ಷಣ ತಿಂಡಿ ತಿಂದ ತಕ್ಷಣ ನನಗೆ ಪುನಃ ನಿದ್ದೆ ಬರ್ತಾಯಿತ್ತು. ಒಂಥರ ಆ ಫೆಟಿಗ್ನೆಸ್ ಇಸ್ ಸಮಥಿಂಗ್ ವಿಚ್ ಐ ರಿಯಲಿ ಹೇಟ್. ಐ ಹ್ಯಾವ್ ಎಕ್ಸ್ಪೀರಿಯನ್ಸ್ ದಟ್ ಆಯಿತಾ. ಮುಂಚೆ ಎಲ್ಲ ನಾನು ಹೆಲ್ದಿ ಲೈಫ್ ಸ್ಟೈಲ್ ಇಲ್ಲದೇ ಇದ್ದಾಗ ಆ ಫೆಟಿಗ್ನೆಸ್ನ ತುಂಬ ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ. ಆ್ಯಂಡ್ ದಟ್ ಈಸ್ ಒನ್ ಥಿಂಗ್ ಐ ಹೇಟ್ ದ ಮೋಸ್ಟ್. ಈ ಎದ್ದ ತಕ್ಷಣ ತಿಂಡಿ ತಿಂದಮೇಲೆ ಪುನಃ ನಿದ್ದೆ ಥರ ಫೀಲ್ ಆಗೋದು, ಟಯರ್ಡ್ನೆಸ್ ಫೀಲ್ ಆಗೋದು, ಒಂಥರ ಹಿಂಸೆ ಅನಿಸುತ್ತೆ ಬಾಡಿ. ಸೊ ನನಗದೊಂಚೂರು ಇಷ್ಟ ಆಗಲ್ಲ. ಐ ಹೇಟ್ ದ್ಯಾಟ್ ಫೆಟಿಕ್ ಫೀಲಿಂಗ್ ಆಯಿತಾ. ಸೊ ಅದಕ್ಕೋಸ್ಕರ ನಮ್ಮ ಹೆಲ್ದಿ ಲೈಫ್ ಸ್ಟೈಲಲ್ಲಿ ನಾನು ಚೆನ್ನಾಗಿರಬೇಕು ಅನ್ನೋದೇ ಮೇನ್ ಫೋಕಸ್. ಎದ್ದಾಗ ಫ್ರೆಶ್ ಅನಿಸ್ಬೇಕು, ಎನರ್ಜಿ ಅನಿಸ್ಬೇಕು. ಎದ್ದ ತಕ್ಷಣ ವಾಪಸ್ ತಲೆನೋವು ಹಿಡ್ಕೊಬಾರ್ದು, ಎದ್ದ ತಕ್ಷಣ ನಿದ್ದೆ ಬರ್ತಾಯಿದೆ ಅಂತ ಅನ್ನಿಸ್ಬಾರ್ದು, ಎದ್ದ ತಕ್ಷಣ ಸುಸ್ತು ಅಂತ ಅನ್ನಿಸ್ಬಾರ್ದು, ಎದ್ದ ತಕ್ಷಣ ಗ್ಯಾಸ್ಟ್ರಿಕ್ ಅಂತ ಅನ್ನಿಸ್ಬಾರ್ದು. ಎದ್ದಾಗ ಫ್ರೆಶ್ ಆಗಿರಬೇಕು, ಇರ್ರೆಸ್ಪೆಕ್ಟಿವ್ ಆಫ್ ನಮ್ಮ ಮನೇಲಿ ಏನೇ ಸಿಚುವೇಶನ್ಸ್ ಇರಲಿ, ಏನೇ ಇರಲಿ ಆಯಿತಾ. ಬಟ್ ನಮ್ಮ ಬಾಡಿಲಾರು ಅಟ್ಲೀಸ್ಟ್ ಚೆನ್ನಾಗಿ ಅನಿಸ್ಬೇಕಲ್ವಾ. ಸೊ ಅದು ನನಗೆ ಮೇನ್ ಫೋಕಸ್ ಇರೋದು. ನಿಮ್ಮ ಜೊತೆ ಮಾತಾಡ್ತಾ ನಾನು ನನ್ನ ಹೊಟ್ಟೆನ ಖಾಲಿನೇ ಇಟ್ಟಿದ್ದೀನಿ. ಒಂಚೂರು ನೀರು ಕುಡ್ದಿಲ್ಲ ಆಯಿತಾ. ಆಮೇಲೆ ಹಣ್ಣು ತಿಂದಿಲ್ಲ, ದೊಡ್ಡದಾಗಿ ಟೀನ ಕಾಯಿಸ್ತಾ ಇದ್ದೀನಿ. ಇವಾಗ ಟೀ ಆಗಿಬಿಟ್ರೆ ಈ ಕಡೆ ಟೀ ಕುಡಿಬೇಕು ಅಂತ ಟೆಂಪ್ಟಿಂಗ್ ಬೇರೆ ಆಗುತ್ತೆ. ಸೊ ಇಲ್ಲಿ ನೋಡಿ, ಒಂದು ಕಡೆ ಪಾಸ್ತಾ ಬೇಯ್ತದೆ, ಒಂದು ಕಡೆ ಅನ್ನ ಬೇಯ್ತದೆ, ಒಂದು ಕಡೆ ಟೀ ಕಾಯ್ತಾ ಇದೆ, ಇನ್ನೊಂದು ಕಡೆ ನನ್ನ ಮಗಳಿಗೆ ಹಾಲು ರೆಡಿ ಮಾಡ್ತಾ ಇದ್ದೀನಿ. 9 ಗಂಟೆಗೆ ನನ್ನ ಮಗಳು ಸ್ಕೂಲ್ಗೆ ಹೋದ ತಕ್ಷಣ ಈ ಕಡೆ ನಾನು ರೆಡಿ ಆಗಬೇಕು. ನಾನು ನನ್ನ ಆಫೀಸ್ಗೆ ಲಾಗಿನ್ ಆಗಬೇಕು. ಓಕೆನಾ. ಸೊ ಫುಲ್ ಬ್ಯುಸಿ ಆಗಿಬಿಡ್ತೀನಿ. ಆ್ಯಂಡ್ ನನ್ನ ಸ್ಟೂಡೆಂಟ್ಸು ವೆಯ್ಟ್ ಮಾಡ್ತಾಯಿರ್ತಾರೆ, ನನ್ನ ಟೀಮ್ ವೆಯ್ಟ್ ಮಾಡ್ತಾ ಇರುತ್ತೆ, ನನ್ನ ಸ್ಟುಡಿಯೋ ಕ್ಲೈಂಟ್ಸ್ ವೆಯ್ಟ್ ಮಾಡ್ತಾಯಿರ್ತಾರೆ. ಸುಸ್ತಾಗಿರುತ್ತೆ. ಬಟ್ ದೆನ್ ವಾಟ್, ಐ ಫೀಲ್ ಸೋ ಗುಡ್. ಯಾಕಂದರೆ ಅಟ್ಲೀಸ್ಟ್ ಬ್ಯುಸಿಯಾಗಿದ್ದು ಚೆನ್ನಾಗಿ ಅನಿಸುತ್ತೆ. ಸುಮ್ಮನೆ ಐಡೆಲ್ಲ ಕೂತ್ಕೊಂಡು ಏನೇನೋ ತಲೆ ಓಡಿಸೋ ಬದಲು ದಿಸ್ ಫೀಲ್ಸ್ ರಿಯಲಿ ಗುಡ್. ಸೊ ಇದಿಷ್ಟ ಆಯಿತು. ಇಂಪಾರ್ಟೆಂಟ್ ಥಿಂಗ್ ನಾನು ತೋರಿಸ್ಬೇಕು ಅಂತ ಅಂದ್ಕೊಂಡಿದ್ದು ಯಾವುದು ಗೊತ್ತಾ? ಇದು ದಿಸ್ ಈಸ್ ಮೈ ಚಿಕನ್ ಮ್ಯಾರಿನೇಷನ್. ಗಮ್ಮಂತ ಇದೆ. ಓಕೆ, ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಈಗ ಇಷ್ಟನ್ನು ಬೇಯಿಸ್ಬಿಡ್ತೀನಿ. ಬೇಸಿಕ್ ಮಸಾಲೆ ಹಾಕಿದ್ದೀನಿ, ಮೊಸರಲ್ಲಿ ಕಲಿಸಿದ್ದೀನಿ. ಬಿಕಾಸ್ ಎನಿವೇಸ್ ಇದೇನು ಚಿಕನ್ ಬ್ರೆಸ್ಟ್ ಅಲ್ವಲ್ಲ, ಯೋಗಟನ್ನು ಯೂಸ್ ಮಾಡಿಲ್ಲ, ಮೊಸರಲ್ಲಿ ಕಲಿಸಿದ್ದೀನಿ ನಾನು. ದಿಸ್ ಇಸ್ ಗುಡ್. ಓಕೆ, ನಾನು ತವಾ ಮೇಲೆ ಇಟ್ಬಿಡ್ತೀನಿ. ಸೊ ಇದು ನನಗೆ ಇದರಲ್ಲಿ ಹೋಲ್ ಡೇ ಪ್ರೋಟೀನ್ ಸಾರ್ಟೆಡ್ ಆಗೋಗುತ್ತೆ. ಇದನ್ನು ಬೇಯಕ್ಕೆ ಇಟ್ಬಿಟ್ಟು ಆಮೇಲೆ ನಾನು ಟೀ ಕುತ್ಕೊಂಡು ಕುಡಿಬೋದು ಆರಾಮಾಗಿ ಆಯಿತಾ. ಇಲ್ಲ ಅಂದರೆ ಕಷ್ಟ ಆಗುತ್ತೆ. ಸೊ ನಾನೇನು ಮಾಡ್ತಾಯಿದ್ದೀನಿ ಅಂದರೆ, ನಾನೇ ಮಾಡಿಲ್ಲ. ಓಕೆ, ಸೊ ಪ್ಯಾನ್ನ ಸ್ವಲ್ಪ ಗ್ರೀಸ್ ಮಾಡ್ತೀನಿ. ವಿ ಡೋಂಟ್ ನೀಡ್ ಟು ಮಚ್ ಆಫ್ ಆಯಿಲ್ ಫಾರ್ ದಿಸ್ ಬಿಕಾಸ್ ಚಿಕನಲ್ಲೇ ಎಣ್ಣೆ ಬಿಡ್ಕೊಳ್ಳುತ್ತೆ. ಬರೀ ಇದಕ್ಕೆ ತಳ ಕಚ್ಚಬಾರ್ದು ಅಂತ ನಾನು ಇಡೀ ಪ್ಯಾನ್ಗೆ ಆಯಿಲ್ನ ಗ್ರೀಸ್ ಮಾಡಿದ್ದೀನಿ ಅಷ್ಟೇ. ನನ್ನ ಮಗಳು ಎದ್ದು ಬಂದ್ಲು. ಅವಳು ಎದ್ದು ಬಂದಿದ್ದರಲ್ಲಿ ನಾನು ಅವನ್ನಲ್ಲೂ ಹೆಂಗೋ ಇಟ್ಬಿಟ್ಟೆ. ಅದು ಮೋಸ್ಟ್ಲಿ ಎಲ್ಲ ಅಮ್ಮಂದಿರಿಗೂ ಈ ಥರ ಆಗುತ್ತೆ ಅನಿಸುತ್ತೆ. ಸೊ ಮಕ್ಕಳು ಎದ್ದು ಬಂದುಬಿಟ್ರೆ ನಾವು ಮಾಡ್ತಿರೋ ಕೆಲಸ ಎಲ್ಲ ಬಿಟ್ಬಿಟ್ಟು ಫುಲ್ ಆ ಕಡೆ ಫೋಕಸ್ ಮಾಡಿ ಈ ಕಡೆ ಏನಾರು ಹಾಳು ಮಾಡಿರ್ತೀವಿ. ಏನಂತ ಹೇಳಿದ್ರೆ, ಇವಾಗ ಪಾಸ್ತಾ ಸಾಫ್ಟಾಗಿ ಬೆಂದಿದೆ, ಅದನ್ನು ಟ್ರಾನ್ಸ್ಫರ್ ಮಾಡ್ತೀನಿ. ಇವಾಗ ನನ್ನ ಚಿಕನ್ ಪ್ಯಾನ್ ಕೂಡ ಫುಲ್ ಕಾದೋಗಿತ್ತು. ಇವಾಗ ಸರಿ ಹೋಯಿತು, ಸರಿ ಮಾಡಿದ್ದೀನಿ. ಎಣ್ಣೆಲ್ಲ ಚೆನ್ನಾಗಿ ಕಾದಿದೆ. ಇವಾಗ ನಮ್ಮ ಚಿಕನ್ನ ಟ್ರಾನ್ಸ್ಫರ್ ಮಾಡ್ಕೊಂಬಿಡೋದು ಅಷ್ಟೇ. ಇಲ್ಲಿ ನೋಡಿ ಇಷ್ಟಿದಲ್ವ ಚಿಕನ್ನು. ಒಂದು ಸತಿ ಐ ಜಸ್ಟ್ ಮಿಕ್ಸ್ ಇಟ್ ಆಫ್. ಇವಾಗ ಇದನ್ನು ಖಾಲಿ ಮಾಡಿಬಿಟ್ಟು ಮತ್ತೆ ನಾನು ಇದನ್ನೇ ಆರ್ಡ್ರ್ ಮಾಡಿಬಿಡ್ತೀನಿ. ಇವತ್ತು ಆರ್ಡರ್ ಮಾಡಿಬಿಟ್ಟು ಇದನ್ನೇ ತರಿಸ್ತೀನಿ. ಆ್ಯಂಡ್ ಅಗೇನ್ ನಾಳೆ ಹೋಲ್ ಡೇಗೆ ನನಗೆ ಪ್ರೋಟೀನ್ ಪ್ರಾಬ್ಲಮ್ ಸಾರ್ಟೆಡ್. ಸೊ ಇಲ್ಲಿ ನೋಡಿ ಚಿಕನ್ನ ಬೇಯಿಸ್ಬಿಡೋದು ಅಷ್ಟೇ. ಚಿನ್ನ. ಸೊ ಇದು ನೋಡಿ ಪ್ಯಾನ್ ಕಾಣಿಸ್ತಾ, ಇದು ಹೋಲ್ ಡೇಗೆ ಚಿಕನ್ ಸಾರ್ಟೆಡ್ ಆ್ಯಂಡ್ ಪ್ರೋಟೀನ್ ಸಾರ್ಟೆಡ್. ಆ್ಯಂಡ್ ದೆನ್ ನನಗೆ ನನ್ನ ಹಸ್ಬೆಂಡ್ಗೆ ಇಬ್ರಿಗೂ ಸಾರ್ಟೆಡ್. ಓಕೆ, ನನ್ನ ಮಗಳಿಗೆ ಕ್ವಿಕ್ಕಾಗಿ ನಾನು ಪಾಸ್ತಾ ರೆಡಿ ಮಾಡ್ಕೊಬಿಡ್ತೀನಿ. ಎಂಟಿ ಸ್ಟಮಕ್ಕಾಗೆ ನಾನು ಇವಾಗ ಬನಾನಾ ತಿಂತಾಯಿದ್ದೀನಿ. ಸೊ ಯೂಶ್ವಲಾಗಿ ನಮಗೆಲ್ಲ ಬೆಳಗ್ಗೆ ಹೊತ್ತು ಕಿಚನಲ್ಲಿ ಇರಬೇಕಾದ್ರೆ
ನಾವು ಇಡೀ ಫ್ಯಾಮಿಲಿಗೆ ನಾವು ಅಡುಗೆ ಮಾಡಿಕೊಡ್ತೀವಿ. ಬಟ್ ನಮಗೆ ಅಂತ ಹೊಟ್ಟೆಗೆ ಏನೂ ತಿನ್ನಲ್ಲ. ಎಲ್ಲರೂ ತಿಂದು ಹೊರಗಡೆ ಹೋದ್ಮೇಲೆ ಆರಾಮಾಗಿ ಕೂತ್ಕೊಂಡು ಅವಾಗ ಒಂಚೂರು ಬಾಯಿಗೇನಾದ್ರು ಹಾಕೋತೀವಿ. ಅದನ್ನು ಮಾಡೋ ಬದಲು ಬೇಸಿಕ್ಕಾಗಿ ಸಣ್ಣ ಪುಟ್ಟದಲ್ಲ ಅಲ್ಲೇ ಬಾಯಿಗೆ ಹಾಕೊಂಡ್ರೆ ನಮ್ಮ ಹೆಲ್ತ್ ಕೂಡ ಚೆನ್ನಾಗಿರುತ್ತೆ. ನಾವು ಚೆನ್ನಾಗಿದ್ರೆ ಅಲ್ವಾ ಫ್ಯಾಮಿಲಿ ಚೆನ್ನಾಗಿರೋಕ್ಕೆ ಸಾಧ್ಯ. ನಾವು ಚೆನ್ನಾಗಿದ್ರೆ ಅವ್ರಿಗೂ ಇನ್ನೂ ಚೆನ್ನಾಗಿ ಏನಾದ್ರು ಮಾಡ್ಕೊಡ್ಬೋದು. ಸೊ ಇದ್ರ ಬ್ಯುಸಿ ಟೈಮಲ್ಲಿ ಹೀಗೆ. ಸೊ ಬನಾನ ತಿನ್ಕೋತೀನಿ, ಚಿಕನ್ ಬೇಯ್ತಾ ಇರಲಿ, ಸೊ ಟೀನೂ ಕುಡ್ಕೊಬಿಡ್ತೀನಿ, ಆಮೇಲೆ ನಾನು ಪಾಸ್ತಾ ಮಾಡೋದು. ಅಲ್ಲಿ ತನಕ ಪಾಸ್ತಾ ಮಾಡಲ್ಲ. ನಾನು ಟೀಗೆ ಸ್ಟೀವಿಯಾ ಯೂಸ್ ಮಾಡ್ತಾಯಿದ್ದೀನಿ. ಇದು ಬೇಕಿಂಗ್ ಸ್ಟೀವಿಯಾ ಆಯಿತಾ. ಇದ್ರ ಬದಲು ಗ್ರೀನ್ ಸ್ಟೀವಿಯಾ ಯೂಸ್ ಮಾಡಿ, ಅದಿನ್ನೂ ಒಳ್ಳೆಯದು. ಒಂಚೂರು ಶುಗರ್ ಸ್ಪೈಕ್ ಮಾಡಲ್ಲ. ದಿಸ್ ಇಸ್ ಫಾರ್ ಕೇಕು, ದಿ ಶುಗರ್ ಫ್ರೀ ಕೇಕ್ಸು, ಬಿಸ್ಕೆಟ್ಸು, ಕುಕೀಸ್ ಅದು ಮಾಡ್ತೀರಾ ಅಂದರೆ ದಿಸ್ ಇಸ್ ಗುಡ್. ಬಟ್ ಸದ್ಯಕ್ಕೆ ನನ್ನ ಹತ್ರ ಗ್ರೀನ್ ಸ್ಟೀವಿಯಾ ಖಾಲಿಯಾಗಿರೋದ್ರಿಂದ ನಾನು ಯೆಲ್ಲೋ ಸ್ಟೀವಿಯಾ ಯೂಸ್ ಮಾಡ್ತಾಯಿದ್ದೀನಿ. ಓಕೆ, ಇದೇನು ಇಷ್ಟು 1/4 ಸ್ಪೂನ್ಗೆ ಅಷ್ಟು ಸ್ವೀಟ್ನೆಸ್ ಕೊಡುತ್ತೆ. ಆ್ಯಂಡ್ ಹೋಗ್ತಾ ಅಭ್ಯಾಸ ಆಗ್ಬಿಡುತ್ತೆ, ಚೆನ್ನಾಗಿ ಅನಿಸುತ್ತೆ. ದಿಸ್ ವಿಲ್ ಬಿ ಮೈ ಫಸ್ಟ್ ರೌಂಡ್ ಆಫ್ ಟೀ. ನೆಕ್ಸ್ಟ್ ರೌಂಡ್ ಆಫ್ ಟೀ ಆಫ್ಟರ್ ಮೈ ಬ್ರೇಕ್ಫಾಸ್ಟ್. ಟೀ ಕುಡ್ಕೊಂಡು ಬರ್ತೀನಿ. ಸೊ ಇವಾಗ ನನ್ನ ಮಗಳಿಗೆ ಪಾಸ್ತಾ ರೆಡಿ ಮಾಡ್ತಾಯಿದ್ದೀನಿ. ಓಕೆ, ಚಿಕ್ಕ ಪ್ಯಾನ್ಗೆ ನಾನು ಒಂದು ಚೂರು ಆಯಿಲ್ ಗ್ರೀಸ್ ಮಾಡಿದ್ದೀನಿ. ಓಕೆ, ಸೊ ಇದಕ್ಕೆ ಬಂದು ಒಂದು ಸ್ವಲ್ಪ ಮಿಲ್ಕ್ ಹಾಕ್ತೀನಿ. ಓಕೆ, ಸೊ ಮಿಲ್ಕು, ಅದ್ರ ಜೊತೆಗೆ ಒಂದು ಚಿಕ್ಕ ಸ್ಪೂನಷ್ಟು ಇಷ್ಟೇ ಚೀಸು, ಸ್ವಲ್ಪ ಕಾದ್ಮೇಲೆ ಹಾಕ್ಬೋದು. ಓಕೆ, ಮಿಲ್ಕ್ ಜೊತೆಗೆ ನಾನಿಲ್ಲಿ ಆ್ಯಡ್ ಮಾಡ್ತಾ ಇರೋದು ಸ್ವಲ್ಪ ಗಾರ್ಲಿಕ್ ಪೌಡರು. ಓಕೆ, ಫ್ಲೇವರ್ಗೆ ಅಂತ ಗಾರ್ಲಿಕ್ ಪೌಡರ್, ದೆನ್ ಚೂರು ಆರಿಗೇನೋ. ಈ ಪುಟಾಣಿ ಸ್ಪೂನಲ್ಲೇ ಮುಗಿಸ್ಬೋದು ಒಳ್ಳೆ ಅಡುಗೆನ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಪಾಸ್ತಾ ಸಾಫ್ಟಾಗಿ ಒಂಚೂರು ಅಂಟದಿರಂಗೆ ಆಗಿದೆ, ಉಡಿ ಆಗಿ ನೋಡಿ. ಓಕೆ, ಇಲ್ಲಿ ನೋಡಿ, ಇಲ್ಲಿ ಟಿಂಗ್ 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 ಟಿಂಗ್. ಈ ಪಾಸ್ತಾನ ನಾನು ಇವಾಗ ಇದರೊಳಗಡೆ ಹಾಕ್ತಾಯಿದ್ದೀನಿ. ಆಯ್ತು, ಇವತ್ತು ಹಾಕ್ಕೊಡ್ತಾ ಇದ್ದೀನಲ್ಲ. ಸೊ ಈ ಪಾಸ್ತಾ ಹಾಲಲ್ಲಿ ಬೇಯಲಿ, ಒಂಚೂರು ಬೆಂದ ಮೇಲೆ ಅದಕ್ಕೆ ಚೀಸ್ ಹಾಕೋಣ, ಅದಕ್ಕೊಂದು ಸ್ವಲ್ಪ ಸಾಲ್ಟ್ ಹಾಕೋಣ ಟೇಸ್ಟಿಗೆ ಅಂತ. ಚೂರು ಸಾಲ್ಟು. ಪಾಸ್ತಾಗ ಆಲ್ರೆಡಿ ಸಾಲ್ಟ್ ಹಾಕಿರೋದ್ರಿಂದ ಇದಕ್ಕೊಂದು ಚೂರು ಹಾಕ್ಬೇಕು ಅಷ್ಟೇ. ಆ್ಯಂಡ್ ದೆನ್ ಕಮ್ಸ್ ಪೆಪ್ಪರ್ ಪೌಡರ್ ಅಂತೂ ಹಾಕ್ಲೋ ಬೇಡೋ ಅಂತ ಹಾಕ್ತೀನಿ, ಬಿಕಾಸ್ ನನ್ನ ಮಗಳು ತುಂಬ ಮೈಲ್ಡ್ ಖಾರ ತಿನ್ನೋದು. ಆ್ಯಂಡ್ ನೀವು ಬೇಕಾದರೆ ನಿಮ್ಮ ಮಕ್ಕಳು ಚೆನ್ನಾಗಿ ಖಾರ ಎಲ್ಲ ತಿಂತಾರೆ ಅಂದರೆ ಇನ್ನೊಂಚೂರು ಆರಿಗ್ಯಾನೋ, ಇನ್ನೊಂಚೂರು ಪೆಪ್ಪರ್ ಪೌಡರ್ ಎಲ್ಲನೂ ಹಾಕೋಬೋದು. ನಮ್ಮ ಮಕ್ಕಳು ಎಲ್ಲ ತಿಂತಾರೆ, ನೀನು ತಿನ್ನಲ್ಲ. ಮೊನ್ನೆ ಹೊಟ್ಟೆ ನೋವು ಹೇಗೆ ಬಂತು ಹೊಟ್ಟೆ ನೋವು? ಅಮ್ಮ ಮೇಲೆ ವಾಮಿಟ್ ಎಲ್ಲ ಹೇಗೆ ಮಾಡಿದೆ? ನನ್ನ ಮಗಳು ಏನು ಮಾಡಿದ್ಲು ಅಂದರೆ, ಹೇಳ್ತಾ ಇದ್ದೀನಿ ಬೇಡಮ್ಮ, ಬ್ರೆಡ್ಡು ಗಿಡ್ಡು ಎಲ್ಲ ತಿನ್ಬೇಡ, ತುಂಬ ಅತಿಯಾಗಿ ತಿನ್ಬೇಡ, ಹೊಟ್ಟೆ ಹಾಳಾಗುತ್ತೆ ಅಂತ. ಫುಲ್ ಹೊಟ್ಟೆ ಕಟ್ಟಿಬಿಟ್ಟಿದೆ ಅವಳಿಗೆ, ಗ್ಯಾಸ್ ಆಚೆ ಬರ್ತಾಯಿಲ್ಲ. ಓಕೆನಾ, ಲಾಕ್ ಆಗಿಬಿಟ್ಟಿದೆ, ಈ ಕಡೆ ಮೋಷನು ಪಾಸ್ ಆಗ್ತಾಯಿಲ್ಲ, ಹಂಗಾಗ್ಬಿಟ್ಟಿದೆ. ಸೊ ಅವಳಿಗೆ ಸಮಾಧಾನ ಮಾಡ್ತಾಯಿದ್ದೆ, ಪ್ಯಾಟ್ ಮಾಡ್ತಾಯಿದ್ದೆ ಸ್ಲೋ ಆಗಿ. ಒಂದು ಚೂರು ಆಚೆ ಬಂತು ಆಯಿತಾ. ಬರ್ತಿದ್ದಂಗೆ ಹೊಟ್ಟೆಲೇನೇನಿದೆ, ಅದಕ್ಕಿಂತ ಮುಂಚೆ ಹೊಟ್ಟೆ ಸ್ವಲ್ಪ ಸಮಾಧಾನ ಆಗಲಿ ಅಂತ ಒಂದು ಬನಾನ ಕೊಟ್ಟಿದ್ದೆ ಆಯಿತಾ. ಎಲ್ಲ ಪೂರ್ತಿ ನನ್ನ ಮೈ ಮೇಲೆ ಕಕ್ಬಿಟ್ಲು. ಹೆಂಗಂತ ಹೇಳಿದ್ರೆ ಫುಲ್ಲು ಎದಳಕ್ಕೆ ಆಗಬಾರ್ದು ಅಷ್ಟು ಹೊಟ್ಟೆಲಿ ಅವಳು ನೀರು ಕುಡ್ದಿದ್ದು, ಅದು ಇದು ಎಲ್ಲ ಸೇರಿ ಕಕ್ಬಿಟ್ಲು. ಆದರೆ ಮಕ್ಕಳಿಗೆ ಅವ್ರಿಗೆ ಹೇಳಿದ್ರೆ ಅರ್ಥ ಆಗಲ್ಲ, ನಾವು ಅಯ್ಯೋ ಅಂದ್ಬಿಟ್ಟು ಕೊಟ್ಬಿಡ್ತೀವಿ, ಆದರೆ ಕೊಡಬಾರ್ದು. ಅದಂತೂ ಡಿಸೈಡ್ ಮಾಡ್ಕೊಂಬಿಟ್ಟಿದ್ದೀನಿ. ಅವ್ರಿಗೆ ಒಳ್ಳೇದಲ್ಲ ಅಂದರೆ ಅದು ಕೊಡೋಲ್ಲ. ಆ ಟೈಮಲ್ಲಿ ನಾವು ಕೆಟ್ಟೋದ್ರೂ ಪರವಾಗಿಲ್ಲ, ನನ್ನ ಮಗಳಿಗೆ ಏನು ಬೇಡ ಅದು ನಾನು ಕೊಡೋಲ್ಲ, ಆ ಥರ ಆಗ್ಬಿಟ್ಟಿದ್ದೀನಿ ಇವಾಗ. ಈಗ 1 ಸ್ಪೂನ್ ಚೀಸ್ ಹಾಕ್ತಾಯಿದ್ದೀನಿ, ಇಷ್ಟು ಆಯಿತಾ, ಇಷ್ಟೇ. ನಾರ್ಮಲ್ಲಾಗಿ ಈ ಥರ ಚೀಸ್ ಸ್ಪ್ರೆಡ್ ಇಟ್ಕೊಂಡಿರ್ತೀನಿ, ಅದನ್ನೇ ಈಗ ಅಭ್ಯಾಸ ಮಾಡ್ಕೊಂಡಿದ್ದೀನಿ. ಏನಿಲ್ಲ, ಚೀಸ್ ಹಾಕಿದ್ರೆ ಸ್ವಲ್ಪ ಫ್ಲೇವರು ಬರುತ್ತೆ. ಆ್ಯಂಡ್ ರಬ್ಬರ್ ಥರ ಇವರಿಗೆಲ್ಲ ಇಷ್ಟ ಆಗುತ್ತಲ್ಲ, ಮಕ್ಕಳಿಗೆಲ್ಲ ಆ ಥರ ಬರುತ್ತಲ್ಲ, ಅದಕ್ಕೋಸ್ಕರ ಹಾಕ್ತಾಯಿದ್ದೀನಿ. ಇದಿಲ್ಲ ಅಂತ ಹೇಳಿದ್ರೆ ವಿತೌಟ್ ಚೀಸೂ ನನಗೆ ಮಾಡೋಕ್ಕೆ ಗೊತ್ತು. ಇದಕ್ಕೆ ಓಟ್ಸ್ ಪೌಡರ್ನ ಮಿಕ್ಸ್ ಮಾಡಿ ಹಾಕಿದ್ರೆ ಇನ್ನೂ ಹೆಲ್ದಿಯಾಗಿ ಆಗುತ್ತೆ. ಬಟ್ ನನಗೆ ನನ್ನ ಮಗಳು ಎಲ್ಲ ಥರ ಫ್ಲೇವರ್ಸ್ ತಿನ್ನಬೇಕು, ಬರೀ ಓಟ್ಸೇ ತಿಂತಾಳೆಲ್ಲ ಟೆನ್ಷನ್ ಆಗೋಗಿದೆ. ಅದಕ್ಕೆ ನಾನು ಅವಳಿಗೆ ಎಷ್ಟಾಗುತ್ತೆ ಅಷ್ಟು ಡಿಫ್ರೆಂಟ್ ಫ್ಲೇವರ್ಸ್ನ ಅಭ್ಯಾಸ ಮಾಡಿಸ್ತಾ ಇದ್ದೀನಿ.
ನನ್ನ ಮಗಳು ಪಾಸ್ತಾ ರೆಡಿ ಆಗಿದೆ ಇಲ್ಲಿ ನೋಡಿ. ಸೊ ಇದು ನೋಡಿದ್ರೆ ನೀವು ಇಲ್ಲಿ ನೋಡಿ, ಇಲ್ಲಿ ಕೆಳಗಡೆ ಎಲ್ಲ ಸ್ವಲ್ಪ ತೆಳುವಾಗಿರುತ್ತೆ. ಯಾಕಂತ ಹೇಳಿದ್ರೆ ಅವಳು ಡಬ್ಬಕ್ಕೆ ಹಾಕೊಂಡು ಹೋಗ್ತಿರೋದಲ್ವಾ, ಅದು ಆರಿದ್ಮೇಲೆ ಇನ್ನೂ ಗಟ್ಟಿ ಆಗಿಬಿಡುತ್ತೆ, ಫುಲ್ ಕ್ರೀಮಿ ಟೆಕ್ಸ್ಚರ್ ಬಂದುಬಿಡುತ್ತೆ. ಸೊ ಈಗಲೇ ಆ ಗಟ್ಟಿ ತರಿಸ್ಬಿಟ್ರೆ ಇನ್ನೂ ಗಟ್ಟಿ ಆಗಿಬಿಡುತ್ತೆ, ಚೆನ್ನಾಗಿರಲ್ಲ. ಈ ಥರ ಇದ್ದರೆ ಸಾಕು. ಇದನ್ನು ಮಾಡಿಕೊಡಿ, ನಿಮ್ಮ ಮಕ್ಕಳು ಸಖತ್ ಇಷ್ಟಪಡ್ತಾರೆ, ತುಂಬ ಟೇಸ್ಟಿಯಾಗೂ ಇರುತ್ತೆ. ಬರೀ ಹಾಲು, ಸ್ವಲ್ಪ ಚೀಸು, ಆರಿಗ್ಯಾನೋ, ಒಂಚೂರು ಉಪ್ಪು, ಮೆಣಸು ಅಷ್ಟೇ. ಎಣ್ಣೆ ಅಂತೂ ಹಾಕ್ಲೋ ಬೇಡೋ, ಕಚ್ಚಬಾರ್ದು ಅನ್ನೋದು ಒಂದೇ ಕಾರಣಕ್ಕೋಸ್ಕರ ಹಾಕಿರೋದು ಅಷ್ಟೇ, ಇನ್ನೇನೂ ಇಲ್ಲ. ಓಕೆನಾ. ಸೊ ಇಟ್ಸ್ ವೆರಿ ನೈಸ್, ವೆರಿ ಹೆಲ್ದಿ, ಆ್ಯಂಡ್ ಹೆಲ್ದಿ ಪಾಸ್ತಾಗಳು ಬೇಜಾನ್ ಸಿಗ್ತವೆ. ಆ ಥರದೊಂದು ತೊಗೊಂಡು ಮಕ್ಳಿಗೆ ಮಾಡಿಕೊಡಿ. ಈ ಕಡೆ ನಮ್ಮ ಚಿಕನ್ ಬ್ರೆಸ್ಟ್ ನೋಡಿ ಎಷ್ಟು ಚೆನ್ನಾಗಿ, ಸಾರಿ ನಾಟ್ ಬ್ರೆಸ್ಟ್, ಥೈ ಪೀಸಸ್, ಚಿಕನ್ ಥೈ ಪೀಸಸ್ ಎಷ್ಟು ಚೆನ್ನಾಗಿ ಆಗ್ತಾಯಿದೆ. ಸೊ ಅದು ಬೇಯ್ಲಿ, ಬೆಂದ ಮೇಲೆ ಫೈನಲ್ ಔಟ್ಕಮ್ ತೋರಿಸ್ತೀನಿ. ಸೊ ನನ್ನ ಮಗಳದು ಟಿಫನ್ ಬಾಕ್ಸ್ ರೆಡಿ ಇದೆ, ಇಲ್ಲಿ ನೋಡಿ, ಡಡಾನ್ ಡಡಾನ್. ಸೊ ಡಬ್ಬ ರೆಡಿ ಆಯಿತು. ನಿಂದು ಹೊಸ ಬಾಕ್ಸ್ ಆಯಿತಾ. ಸೊ ಟಿಫನ್ ಬಾಕ್ಸ್ ರೆಡಿ ಆಯಿತು. ಆ್ಯಂಡ್ ಏನದು ಹೊಸ ಬಾಕ್ಸ್, ಟಿಫನ್ ಬಾಕ್ಸ್. ಓಕೆ, ಇದು ಅವಳು ವಾಟರ್ ಬಾಟಲು ಫಿಲ್ ಮಾಡಿಬಿಡೋಣ. ಅವಳ ಡಬ್ಬ, ಅವಳದು ವಾಟರ್ ಬಾಟಲು, ಒಂದು ಸ್ಪೂನು, ಒಂದು ಫೋರ್ಕು, ಲಂಚ್ ಬಾಕ್ಸ್ ರೆಡಿ. ಇನ್ನು ಮೇಡಮ್ ಅವ್ರನ್ನ ರೆಡಿ ಮಾಡಿ ಕಳಿಸ್ಬಿಟ್ರೆ ಮುಗ್ದೋಯ್ತು. ಸೊ ಇಲ್ಲಿ ನೋಡಿ, ಚಿಕನ್ ಸ್ಟಾರ್ಟರ್ ರೆಡಿ ಆಗಿದೆ. ದಿಸ್ ಈಸ್ ಮೈ ಹೋಲ್ ಡೇ ಪ್ರೋಟೀನ್ ಆಯಿತಾ. ಈಸಿಯಾಗಿ ನಾನು ಪರ್ ಡೇ 90 to 110 grams ಆಫ್ ಪ್ರೋಟೀನ್ನ ಹಿಟ್ ಮಾಡ್ತೀನಿ. ಸೊ ದಿಸ್ ಈಸ್ ಮೈ ಪ್ರೋಟೀನ್ ದಟ್ ಈಸ್ ರೆಡಿ ಫಾರ್ ಮೈ ಲಂಚ್ ಆ್ಯಂಡ್ ಡಿನ್ನರ್. ಬೆಳಗ್ಗೆ ಎದ್ದ ತಕ್ಷಣ ನಾನು ಯೂಶ್ವಲಾಗಿ ಚಿಕನ್ ತಿನ್ನಲ್ಲ, ವೆರಿ ರೇರ್ ಕೇಸಸ್ ಎದ್ದ ತಕ್ಷಣ ಚಿಕನ್ ತಿನ್ನೋದು ನಾನು. ಹಂಗೆ ಅದೇನೋ ಎದ್ದ ತಕ್ಷಣ ಚಿಕನ್ ತಿನ್ನಬೇಕು ಅಂತ ಅನಿಸಲ್ಲ. ಸೊ ಏನಂತ ಹೇಳಿದ್ರೆ, ಇವಾಗ ಹೇಳ್ತಾ ಇದ್ನಲ್ಲ, ಇದು ಚಿಕನ್ ಥೈ ಪೀಸಸ್ ತರಿಸ್ತೆ ಅಂತ, ಅದು ಸಖತ್ ಸಾಫ್ಟ್ ಆ್ಯಂಡ್ ಟೆಂಡರ್ ಆಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ನಮಗೆ ಆ ಬ್ರೆಸ್ಟ್ ಪೀಸ್ ಥರ ಇರೋಲ್ಲ, ಸಖತ್ ಸಾಫ್ಟ್ ಆ್ಯಂಡ್ ಟೆಂಡರ್ ಆಗಿರುತ್ತೆ ಆಯಿತಾ. ಇಲ್ಲಿ ನೋಡಿ, ತುಂಬ ಚೆನ್ನಾಗಿರುತ್ತೆ, ಟೇಸ್ಟ್ ಸಖತ್ತಾಗಿದೆ. ಮ್ಯಾರಿನೇಟೆಡ್ ಫ್ಲೇವರು ಎದ್ದು ಬರ್ತಾಯಿದೆ. ಸೊ ಏನು ಮಾಡ್ತೀನಿ ಅಂದರೆ, ನಾನು ಅವ್ರ ಕೈಲೇ ತೆಗೆಸ್ಬಿಡ್ತೀನಿ, ಪೀಸ್ನ ಮಾತ್ರ ತೆಗೆಸ್ಬಿಟ್ಟು ಬೋನ್ನ ಅವ್ರು ಇನ್ನೊಂದು ಕವರಿಗೆ ಸಪ್ರೇಟಾಗಿ ಹಾಕ್ಕೊಡ್ತಾರೆ. ಯಾಕಂದರೆ ಲೆಗ್ ಪೀಸ್ಗಳಲ್ವ ಅವ್ರು ತೆಗಿಯೋದು. ಸೊ ಸಪ್ರೇಟಾಗಿ ಹಾಕ್ಕೊಡ್ತಾರೆ. ಅದನ್ನು ನಮಗೆ ಮ್ಯಾಕ್ಸಿಮಮ್ ಇಬ್ಬರು ಇದ್ದಾರಲ್ಲ, ಅವ್ರಿಗೆ ಬೋನ್ ಸಖತ್ ಹೆಲ್ದಿ ಕೂಡ. ಸೊ ಅದನ್ನು ಚೆನ್ನಾಗಿ ಬೇಯಿಸಿ ನಾನು ಅವ್ರಿಗೆ ಕೊಡ್ತೀನಿ. ಅವ್ರಿಗೆ ಒಳ್ಳೆ ಸ್ನ್ಯಾಕ್ಸ್ ಥರನೂ ತಿಂತಾರೆ ಆಯಿತಾ. ಹಸಿದನ್ನ ಯಾವತ್ತೂ ಕೊಡೋಲ್ಲ ಅವರಿಗೆ. ಸೊ ಚೆನ್ನಾಗಿ ಅದನ್ನು ಸಪ್ರೇಟಾಗಿ ಅವ್ರಿಗೆ ಬೇಯಿಸಿ ಕೊಟ್ಟರೆ ಅವ್ರಿಗೆ ಒಳ್ಳೆ ಸ್ನ್ಯಾಕ್ಸ್ ಕಟ್ರಮ್ ಮತ್ತು ಒಳ್ಳೆ ಚಿಪ್ಸ್ ತಿಂದಂಗೆ ತಿಂತಾ ಇರ್ತಾರೆ ಆ ಬೋನ್ನ. ಆ್ಯಂಡ್ ನಾನು ಈ ಪೀಸ್ನೆಲ್ಲ ಯೂಸ್ ಮಾಡ್ಕೊತೀನಿ, ಏನದು ಫ್ಲೆಶ್ನೆಲ್ಲ ನಾನು ಯೂಸ್ ಮಾಡ್ಕೊತೀನಿ. ಅಪಾರ್ಟ್ ಫ್ರಮ್ ದಟ್ ಮ್ಯಾಕ್ಸಿಮಮಿಗೆ ಸಪ್ರೇಟಾಗಿ ಅವರಿಗೆ ಅಂತಲೇ ಚಿಕನ್ ಯಾವಾಗಲೂ ಮನೆಯಲ್ಲಿ ಸ್ಟಾಕ್ ಇಟ್ಟಿರ್ತೀವಿ ಆಯಿತಾ. ಅದ್ರ ಜೊತೆಗೆ ಈ ಬೋನ್ಸ್ ಎಲ್ಲ ಹಾಕ್ಕೊಟ್ರೆ ಅವ್ರಿಗೆ ಚೆನ್ನಾಗಿ ಅನಿಸುತ್ತೆ, ತಿಂತಾರೆ. ಡಾಗ್ಸ್ಗೆ ಮೇನಾಗಿ ಬೋನ್ಗಳೆಲ್ಲ ಕೊಡಬೇಕು, ಅವ್ರಿಗೆ ಹೆಲ್ದಿಯಾಗಿರಬೇಕು ಅಂತ ಅಂದರೆ. ಹಂಗಂತ ಬರೀ ತಿಂದಿರೋದು ಬಂದಿರೋದೆಲ್ಲ ಕೊಡೋಕ್ಕೆ ಹೋಗಬೇಡಿ. ಅವರಿಗೆ ಅಂತಲೇ ಸಪ್ರೇಟಾಗಿ ಫುಡ್ನ ತಂದು ಇಟ್ಟು ಕೊಡಬೇಕು ಆಯಿತಾ. ಸೊ ಅವರಿಗೆ ನಾನು ಇದೆ ಅನ್ಸುತ್ತೆ, ಇನ್ನು ಇವತ್ತು ಸ್ಟಾಕ್ ಖಾಲಿ ಇದೆ, ಚಿಕನ್ ಸ್ಟಾಕು ಖಾಲಿ ಇದೆ, ತೋರಿಸುವೆ. ಫಸ್ಟ್ ತಂದ ತಕ್ಷಣವೇ ವೇ ಮಾಡಿಬಿಟ್ಟು ಇಷ್ಟಿಷ್ಟು ಗ್ರಾಮು ಅಂತ, ಸೇಮ್ ನಮ್ಮ ಡಯಟ್ ಥರನೇ ಅವ್ರ ಡಯಟು ಆಯಿತಾ ಮಾಡಿ, ನಾವು ಸಪ್ರೇಟ್ ಡಬ್ಬದಲ್ಲಿ ನಾವು ಸ್ಟೋರ್ ಮಾಡಿ ಫ್ರೀಸ್ ಮಾಡಿ ಇಟ್ಬಿಡ್ತೀವಿ. ಸೊ ಡೈಲಿ ಒಂದು ಬಾಕ್ಸ್ ಎತ್ಕೊಳ್ಳೋದು, ಕ್ಯೂಬ್ ಹಾಕೋದು, ಅದಕ್ಕೆ ಬೇಯಿಸ್ಕೊಡೋದು, ಅನ್ನ ಹಾಕಿ ಅದಕ್ಕೆ ಇನ್ನೂ ಒಂಚೂರು ಅರಿಶಿನ ಹಾಕ್ತೀವಿ. ನೆಕ್ಸ್ಟ್ ಟೈಮ್ ತೋರಿಸ್ತೀವಿ ಅದಕ್ಕೆ ಹೇಗೆ ಫುಡ್ ಪ್ರಿಪೇರ್ ಮಾಡ್ತೀವಿ ಅಂತ, ಓಕೆನಾ. ಅದನ್ನು ಹಾಕ್ಕೊಟ್ರೆ ಅವರು ಚೆನ್ನಾಗಿ ಹೆಲ್ದಿಯಾಗಿ ಚೆನ್ನಾಗಿರ್ತಾರೆ. ಸೊ ಅವ್ರಿಗೂ ನಮ್ಮ ಥರನೇ ಡಿಫ್ರೆಂಟ್ ಊಟ ಕೊಡಬೇಕಲ್ವ, ಇಲ್ಲಾಂದರೆ ತಿನ್ನಲ್ಲ ಅವು, ಕೊಬ್ಬು ಆಯಿತಾ. ನೀನು ಮತ್ತೆ ಚೆನ್ನಾಗಿರೋದು ತಿಂತೆ, ನಾವು ಚೆನ್ನಾಗಿರೋದು ತಿನ್ನಬಾರ್ದಾ ಅಂತ ಮುಖ ನೋಡ್ತಾ ಇರ್ತಾರೆ, ನಿಮ್ಮ ಮುಖ ನೋಡ್ತಾ ಇರ್ತಾರೆ, ಹೇಯ್ ನನಗೂ ಚೆನ್ನಾಗಿರೋದು ಕೊಡಿ ಅಂತ. ಸರಿ ಇದೇನು ಅಪ್ಪ, ನನ್ನ ಸ್ಟವ್ಗಳೆಲ್ಲ ಆಫ್ ಆಯಿತು. ಚಿಕನ್ ರೆಡಿ, ನನ್ನ ಮಗಳು ಡಬ್ಬ ರೆಡಿ, ನನ್ನ ಟೀ ಕುಡ್ದಾಯಿತು, ನಂದು ಬನಾನಾ ಫಸ್ಟು ಎಂಟಿ ಸ್ಟಮಕ್ಗೆ ನೀರು ಕುಡ್ದು ಬನಾನಾ ತೊಗೊಂಡಾಯಿತು. ಆ್ಯಂಡ್ ದೆನ್ ಇದು ವಾಟ್ ಈಸ್ ಇಟ್, ಅನ್ನ ರೆಡಿ ಇದೆ. ಸೊ ಅನ್ನಗೆ ಐದರ್ ಐ ವಿಲ್ ಡೂ ಸಮ್ ಒಗ್ಗರಣೆ ಅನ್ನ ಆರ್ ಸಮಥಿಂಗ್ ಲೈಕ್ ದಟ್. ಅಲಾಂಗ್ ವಿತ್ ದಟ್ ಐ ವಿಲ್ ಹ್ಯಾವ್ 1 big glass ಆಫ್ ಮಿಲ್ಕ್, ಅಥವಾ ನನ್ನ ಹತ್ರ ಹೈ ಪ್ರೋಟೀನ್ ಯೋಗ ಬಾರ್ ಮ್ಯೂಸ್ಲಿ ಇದೆ. ಸೊ ಅದನ್ನು ತೊಗೋತೀನಿ. ನನ್ನ ಮಗಳು ಸ್ಕೂಲ್ಗೆ ಹೋಗೋ ಅಷ್ಟರಲ್ಲಿ ನನ್ನ ಮೂಡ್ ಹೇಗಿರುತ್ತೆ ಅದ್ರ ಮೇಲೆ ನಾನು ಆ ಬ್ರೇಕ್ಫಾಸ್ಟ್ನ ತಿಂತೀನಿ. ಬಟ್ ಆಲ್ 3 meals ವಿಲ್ ಬಿ ಹೈ ಪ್ರೋಟೀನ್ ನಂದು ಅಟ್ ಎನಿ ಕಾಸ್ಟ್ ಆಯಿತಾ. ಆ್ಯಂಡ್ ನೋಡೋಣ, ಐ ವಿಲ್ ಟ್ರೈ ಆ್ಯಂಡ್ ಶೂಟ್ ಇಡೀ ದಿನ ಇವತ್ತು ಏನೇನು ತಿಂದೆ ಅನ್ನೋದು, ಓಕೆನಾ. ಸೊ ಲೆಟ್ ಸಿ ಇಫ್ ಐ ಕ್ಯಾನ್ ಆ್ಯಕ್ಚುಲಿ ಶೋ ವಾಟ್ ಆಲ್ ಐ ಏಟ್ ಅಂತ. ಇವತ್ತಿನ ವ್ಲಾಗು ಬೆಳಗ್ಗೆ ಹೊತ್ತು ಯಾವ ಥರ ಪ್ರೋಟೀನ್ನ ರೆಡಿ ಹಿಡ್ಕೊಳ್ಳೋದು ಫಾರ್ ಎಂಟೈರ್ ಡೇ ಅಂತ ತೋರಿಸ್ಕೊಟ್ಟಿದ್ದೀನಿ. ಸೊ ಐ ಹೋಪ್ ಇದು ನಿಮ್ಗೆ ಇಷ್ಟ ಆಗಿದೆ ಅಂತ. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್.